ತಿರುಪತಿಗೆ ಹೋದಾಗ ತಿಮ್ಮಪ್ಪನ ಪ್ರಸಾದ ದೊರೆಯುತ್ತೆ. ಓಕೆ, ಲಡ್ಡು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಹೊಂದಿರತಕ್ಕಂಥದ್ದು ಆ ಒಂದು ಪ್ರಸಾದವಾಗಿರುತ್ತೆ. ವಿದ್ಯಾರ್ಥಿಗಳೇ, ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ಎಕನಾಮಿಕ್ ಸರ್ವೆ ಆ್ಯಂಡ್ ಬಡ್ಜೆಟ್. ಆದರೆ ಇಡೀ ಎಕನಾಮಿಕ್ ಸರ್ವೆ ಪುಸ್ತಕವನ್ನು ಓದಿದರೆ ಹೆಲ್ಪ್ ಆಗಲ್ಲ. PC ಇಂದ ಹಿಡಿದು DC ಪರೀಕ್ಷೆವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್. ಈಗ ಮುಂದೆ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಸ್ಗಳಿಗೆ ಈ ಒಂದು ಎಕನಾಮಿಕ್ ಸರ್ವೆ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಎಕನಾಮಿಕ್ ಸರ್ವೆ ಪಾಠ ಸ್ಟಾರ್ಟ್ ಮಾಡ್ತೀನಿ. ಟೋಟಲ್ 2 ವೀಡಿಯೋಸ್ ಇರ್ತವೆ. ಮೊದಲನೇ ವೀಡಿಯೋ ಯೂಟ್ಯೂಬಲ್ಲಿ ಲಭ್ಯ ಇರುತ್ತೆ. ಎರಡನೇ ವೀಡಿಯೋ ನಮ್ಮ HYT ಕ್ಲಾಸಲ್ಲಿ HYT ಕ್ಲಾಸಲ್ಲಿ ನಾವು ಹಾಕಿರ್ತೀವಿ. ನಿಮಗೆಲ್ಲ ಗೊತ್ತಿರುತ್ತೆ, 8ನೇ HYT ಬ್ಯಾಚು ಈಗ ಆರಂಭ ಆಗಿದೆ ಜಿಯೋಗ್ರಫಿ ಸಬ್ಜೆಕ್ಟಿಂದ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಜಾಯಿನ್ ಬೈ ಕಾಲಿಂಗ್ ಟು ದಿಸ್ ನಂಬರ್ 9620131843ಗೆ ತಾವು ಕಾಲ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ನನಗೆ ಭಾಳ ಇಷ್ಟ ಆಗೋದು ಏನಪ್ಪ ಅಂತಂದರೆ, ಡೋಂಟ್ ಡಿಕ್ರೀಸ್ ದಿ ಗೋಲ್, ಇನ್ಕ್ರೀಸ್ ದಿ ಎಫರ್ಟ್. ಯುವರ್ ಹಾರ್ಡ್ ವರ್ಕ್ ಈಸ್ ಯುವರ್ ಡೌನ್ ಪೇಮೆಂಟ್ ಆನ್ ಯುವರ್ ಫ್ಯೂಚರ್ ಸಕ್ಸಸ್. ಸೊ ನೋಡಿ, ನಿಮ್ಮ ಮುಂದಿನ ಅಥವಾ ನಾಳೆ ಯಶಸ್ಸಿಗೆ ಮುಂಗಡವಾಗಿ ಪಾವತಿಸುವಂತಹ ಒಂದು ಬೆಲೆ ಇದಾಗಿರುತ್ತೆ. ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್. ರೈಟ್ ಡೌನ್ ದಿಸ್ ಟೈಪ್ ಆಫ್ ಇನ್ಸ್ಪಿರೇಷನಲ್ ಕೋಟ್ಸ್ ಇನ್ ಯುವರ್ ಬುಕ್ಸ್ ಸೊ ದಟ್ ನೀವೇನಾಗುತ್ತೆ, ಕನ್ಸಿಸ್ಟೆಂಟ್ಲಿ ವಿಲ್ ಗೆಟ್ ಎ ಮೋಟಿವೇಶನ್, ಇನ್ಸ್ಪಿರೇಷನ್, ಸ್ಪಿರಿಟ್ ಆ್ಯಂಡ್ ಎನರ್ಜಿ ಟು ಪರ್ಸ್ಯೂ ಯುವರ್ ಗೋಲ್ಸ್. ಬನ್ನಿ, ಆರ್ಥಿಕ ಸಮೀಕ್ಷೆ 2025-26 ಪ್ರಮುಖ ಮುಖ್ಯಾಂಶಗಳು ಹಣಕಾಸು ಸಚಿವಾಲಯ. ಈಗ ಎಕ್ಸಾಮ್ ಆ್ಯಂಗಲ್ ಯಾವ ರೀತಿ ಅಂತ ಹೇಳ್ಕೊಂತ ಹೋಗ್ತೀನಿ. ಓಕೆ, ತಾವು ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. 90% ಆಫ್ ದಿ ಸ್ಟೂಡೆಂಟ್ಸ್ 2 ಕಂಡೀಷನ್ ಹೇಳ್ತೀನಿ. ಮೊದಲನೇ ಕಂಡೀಷನ್ ಬರ್ಕೊಳ್ಳಲ್ಲ. ಯೂಟ್ಯೂಬಲ್ಲಿ ನೋಡ್ತಕ್ಕಂತಹ 90% ಆಫ್ ದಿ ಸ್ಟೂಡೆಂಟ್ಸ್, ಈಗ ನೀನು ನೋಡ್ತಾ ಇದೆಯಾ, ನೀನು ಬರ್ಕೊಳ್ಳಲ್ಲಪ್ಪ. ಅರ್ಥ ಆಯ್ತಾ? ದಟ್ಸ್ ಎ ಕಾಮನ್ ಥಿಂಗ್. ಅದಕ್ಕೆ ದಟ್ಸ್ ವೈ ರಿಸಲ್ಟ್ ಈಸ್ 10%, 5%, 2% ಎಲ್ಲ ಇರುತ್ತೆ. ಏನಕ್ಕೆ ಅಂದರೆ ದೇ ಆರ್ ನಾಟ್ ರೈಟಿಂಗ್ ಕನ್ಸಿಸ್ಟೆಂಟ್ಲಿ. ಒಂದು ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ಸರ್ವೆ. ನಾನಿಲ್ಲಿ ಎಕ್ಸಾಮ್ ಅಂತ ಹೇಳ್ತೀನಿ. ಈ ವಿಡಿಯೋನ ಸಹ ಅವರೇಜ್ ಮಿನಿಟ್ಸ್ ಯಾವಾಗಲೂ ನಾಟ್ ಅರೌಂಡ್ 5 ಮಿನಿಟ್ಸ್. ಓಕೆ, ಇದರ ಅರ್ಥ ಏನಂತಂದರೆ, ಪೀಪಲ್ ಡೋಂಟ್ ಹ್ಯಾವ್ ಟೈಮ್ ಟು ಸಿ ದಿ ವಿಡಿಯೋಸ್. ಐ ಡೋಂಟ್ ನೋ, ನಾವು ರಾಂಗೋ ಅವ್ರು ರಾಂಗೋ ಯಾರು ರಾಂಗೋ ಗೊತ್ತಿಲ್ಲ. ಮೇ ಬಿ ಟೂ ಮಚ್ ಫ್ಲಡ್ಡಿಂಗ್ ವೀಡಿಯೋಸಿಂದ ಅವ್ರಿಗೆ ಯಾವುದು ಕಸ ಯಾವುದು ರಸ ಅಂತ ಗೊತ್ತಾಗಲ್ಲ. ಅದು ದಟ್ಸ್ ಆಲ್ಸೋ ಪ್ರಾಬ್ಲಮ್. ಅಥವಾ ಯಾಕೆ ಜನ ತುಂಬ ನೋಡಲ್ಲ ವೀಡಿಯೋಸು ಅಂತಂದರೆ, ಮೇ ಬಿ ಎಲ್ಲರೂ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡ್ರೆ ಯಾರು ವೀಡಿಯೋ ನೋಡೋಕ್ಕಾಗುತ್ತೆ, ಅದು ಸಹ ಒಂದು ಪ್ರಾಬ್ಲಮ್ ಇದೆ. ಎಲ್ಲದಕ್ಕೂ ಆಸ್ಪಿರೆಂಟ್ಸೇ ಕಾರಣ ಅಲ್ಲ. ಅದಕ್ಕೆ ಫ್ರಮ್ ಅವರ್ ಎಂಡ್ ಆಲ್ಸೋ ದೇರ್ ಈಸ್ ಎ ಪ್ರಾಬ್ಲಮ್. ಬಿಕಾಸ್ 2 hours 3 hours ವೀಡಿಯೋ ನೋಡ್ತಾರೆ, ಹಾಕಿದರೆ ಯಾರು ನೋಡಲ್ಲ. ಬನ್ನಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ದು ಯಾವುದೇ ಒಂದು ವೀಡಿಯೋ 40 ಮಿನಿಟ್ಸ್ ಮೇಲೆ ಹೋಗಲ್ಲ. ಏನಕ್ಕೆ ಅಂತಂದರೆ ರಿಟೆನ್ಷನ್ ಕೆಪಾಸಿಟಿ ಅಷ್ಟೇ ಇರುತ್ತೆ. ಎಕ್ಸಾಮ್ಸ್ ಆ್ಯಂಗಲ್ ಹೇಳ್ಕೊಂತ ಹೋಗ್ತೀನಿ. ಈ ಎಕ್ಸಾಮ್ ಆ್ಯಂಗಲ್ ಇರ್ತಕ್ಕಂಥದ್ದು ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇರ್ತಕ್ಕಂಥವ್ರು ಮಾತ್ರ ಹೇಳ್ತಾರೆ. ಈವನ್ ಎಕನಾಮಿಕ್ ಸರ್ವೆನೂ ಎಕ್ಸಾಮ್ ಆ್ಯಂಗಲ್ ಹೇಳಲ್ಲ. ಎಕನಾಮಿಕ್ ಸರ್ವೆ ಹ್ಯಾಸ್ ಟು ಬಿ ಸೀನ್ ಫ್ರಮ್ ದಿ ಎಕ್ಸಾಮ್ ಆ್ಯಂಗಲ್ ರಾದರ್ ಫ್ರಮ್ ದಿ ಬಿಸ್ನೆಸ್ ಆ್ಯಂಗಲ್, ಗೌರ್ಮೆಂಟ್ ಆ್ಯಂಗಲ್ ಆರ್ ಎನಿ ಅದರ್ ಆ್ಯಂಗಲ್ ಫಾರ್ ದಟ್ ಮ್ಯಾಟರ್. ಕಮ್ ಲೆಟ್ ಅಸ್ ಸಿ. ಜನವರಿ 29, 2026 ಇದು ಬರಲ್ಲ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ 2025-26 ಆರ್ಥಿಕ ಸಮೀಕ್ಷೆಯು ವಿಭಜಿತ ಜಾಗತಿಕ ಆರ್ಥಿಕತೆಯ ನಡುವೆ ಭಾರತವನ್ನು ಸ್ಥಿರ ಮತ್ತು ಚೇತರಿಸಿಕೊಳ್ಳುವ ನಾಯಕನಾಗಿ ಬಿಂಬಿಸಿದೆ. ಸಿ, ಇನ್ ದಿಸ್ ಫ್ರ್ಯಾಕ್ಚರ್ಡ್ ಎಕಾನಮಿಕ್ ಗ್ರೋತ್, ಇಂಡಿಯಾ ಸೀಮ್ಸ್ ಟು ಬಿ ಸ್ಟೇಬಲ್ ಆ್ಯಂಡ್ ರೆಸಿಲಿಯೆಂಟ್. ಓಕೆ, ನಮ್ಮ ಆರ್ಥಿಕತೆ ಸ್ಟೇಬಲ್ ಆಗಿದೆ ಆ್ಯಂಡ್ ರೆಸಿಲಿಯೆಂಟ್ ಆಗಿದೆ. ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತನಾಗೇಶ್ವರನ್ ಅವರು ಸಿದ್ಧಪಡಿಸಿದ ಈ ವರದಿಯು ಬಜೆಟ್ಗಿಂತ ಮೊದಲು ದೇಶದ ಮೊದಲು ಇದನ್ನು ಮಂಡಿಸ್ತಾರೆ. ಆರ್ಥಿಕತೆಯು ಪ್ರಗತಿಗೆ ಪಾತ್ರವಾಗಿದೆ. ಯಾರಿದು? ಚೀಫ್ ಎಕನಾಮಿಕ್ ಅಡ್ವೈಸರ್ ವಿ ಅನಂತನಾಗೇಶ್ವರನ್. ಓಕೆ, ಪ್ರಮುಖ ಅಂಕಿಅಂಶಗಳನ್ನು ನೋಡೋಣ. I have told you n number of times in UPSC, prelims, CDS, CAPF, NDS ಅಲ್ಲಿ ಯಾವುದೇ ಕಾರಣಕ್ಕೂ ಅಂಕಿಅಂಶಗಳು ಕೇಳ್ತಕ್ಕಂಥ ಪ್ರಾಬಬಿಲಿಟಿ ತುಂಬ ಕಡಿಮೆ. ದೇ ಆರ್ ಗೋಯಿಂಗ್ ಟು ಸಿ ದಿ ಟ್ರೆಂಡ್ಸ್. ಓಕೆ, ಏನಪ್ಪ ಫಸ್ಟ್ನೇದು ಗೋಲ್ಡಿ ಲಾಕ್ಸ್ ಝೋನ್.
ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಕೇಳ್ತಾರೆ. ವಾಟ್ ಈಸ್ ಮೀನಿಂಗ್ ಆಫ್ ಗೋಲ್ಡಿಲಾಕ್ಸ್ ಝೋನ್, ಗೋಲ್ಡಿಲಾಕ್ಸ್ ಕ್ಷಣ, ಗೋಲ್ಡಿಲಾಕ್ ಮೂಮೆಂಟ್. ಓಕೆ, ಗೋಲ್ಡ್ ಅಂದರೆ ಬಂಗಾರ. ಬಂಗಾರ ಯಾರಿಗಿಷ್ಟಿಲ್ಲ? ಓಕೆ, ಬಂಗಾರದಂತ ಬದುಕಂತಂದರೆ ನೋಡಿ, ಕಡಿಮೆ ಹಣದುಬ್ಬರದೊಂದಿಗೆ ಹೆಚ್ಚಿನ ಬೆಳವಣಿಗೆಯನ್ನು ಸಮೀಕ್ಷೆಯು ಈ ರೀತಿ ಬಣ್ಣಿಸಿದೆ. ಸೊ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮಗೆ ಹಣದುಬ್ಬರ ಒಳ್ಳೆಯದ ಅಥವಾ ಕೆಟ್ಟದ್ದ? ಒಳ್ಳೆಯದು ಅಂದರೆ ಏನು, ಕೆಟ್ಟದ್ದು ಅಂದರೆ ಯಾಕೆ, ಹೇಗೆ, ಯಾವುದು, ವಿತ್ ಎಕ್ಸಾಂಪಲ್ ಸಮೇತ ಹೇಳಿ. ಓಕೆ, ಹಣದುಬ್ಬರ ಕೆಟ್ಟದ್ದ ಒಳ್ಳೆಯದ? ಮೋಸ್ಟ್ ಆಫ್ ದ ಟೈಮು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕಾದ್ರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಗೆ ಆನ್ಸರ್ಸ್ ಆಗ್ತಾ ಇರ್ತಾರೆ. ಅದು ದಟ್ಸ್ ಓಕೆ, ಬಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ ನಿಮಗೆ ಅನಾಲಿಸಿಸ್ ಮಾಡೋ ಸ್ಕಿಲ್ಸ್ ಇರಬೇಕು. ಅಂದರೆ ಹಣದುಬ್ಬರ ಬೇಕಾ ಬೇಡ, ಬೇಕಿದ್ರೆ ಎಷ್ಟು ಬೇಕು, ಬೇಡ ಅಂದರೆ ಎಷ್ಟು ಬೇಡ, ಆರ್ಥಿಕತೆಗೆ ಇದರಿಂದ ಉಂಟಾಗ್ತಕ್ಕಂಥ ಲಾಭಗಳೇನು, ನಷ್ಟಗಳೇನು, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟು, GDPಯ ಬೆಳವಣಿಗೆ 7.4 ಎಂದು ಅಂದಾಜಿಸಲಾಗಿದೆ. ಕೇಳ್ತಾರೆ, ಈ ಅಂಕಿಅಂಶ ಇಂಪಾರ್ಟೆಂಟು. ಅಂದಾಜಿಸಲಾಗಿದೆ. GDP ಮುನ್ಸೂಚನೆ ಫೈನಾನ್ಷಿಯಲ್ ಇಯರ್ 27 6.8ರಿಂದ 7.2ರ ವ್ಯಾಪ್ತಿಯಲ್ಲಿ ನಿರೀಕ್ಷೆ ಇದೆ. ತದನಂತರದಲ್ಲಿ ಇದು ಬೇಡ, ಹಣದುಬ್ಬರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, CPI ರೂರಲ್ ವರ್ಕರ್ಸ್, ಇಂಡಸ್ಟ್ರಿಯಲ್ ವರ್ಕರ್ಸ್, ಅರ್ಬನ್, ತದನಂತರ ಲೇಬರ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಲೇಬರ್, ಇವೆಲ್ಲವೂ ಇದಕ್ಕೆ ಅಸೋಸಿಯೇಟ್ ಆದ ಕಾನ್ಸೆಪ್ಟ್ಸ್ಗಳು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ನಾವು ಹಣದುಬ್ಬರ ಸೂಚ್ಯಂಕವಾಗಿ ಮಾನದಂಡವಾಗಿ ತಗೊಳ್ತೀವಿ. ಏಪ್ರಿಲ್ ಡಿಸೆಂಬರ್ 2025ರ ಅವಧಿಯಲ್ಲಿ 1.7% ದಾಖಲೆ ಕನಿಷ್ಠ ಮಟ್ಟಕ್ಕೆ ಇಳಿಕೆಯಾಗಿದೆ. ಎಕ್ಸಾಮ್ಸಲ್ಲಿ ಟ್ರೆಂಡ್ಸ್ ಕೇಳ್ತಾವೆ, ನಂಬರ್ಸ್ ಕೇಳಲ್ಲ. ಇಳಿಕೆ ಆಗ್ತಾ ಇದೆಯಾ, ಏರಿಕೆ ಆಗ್ತಾ ಇದೆಯಾ? ಓಕೆ, ವಿದೇಶಿ ವಿನಿಮಯ ಮೀಸಲು HYT, ಫಾರೆಕ್ಸ್ ರಿಸರ್ವ್ಸ್. ಫಸ್ಟ್ ಕ್ವಶನ್ ಏನಂತ ಬರುತ್ತೆ, ಫಾರೆಕ್ಸ್ ರಿಸರ್ವ್ ಎಂದರೇನು? ಫಾರೆಕ್ಸ್ ರಿಸರ್ವ್ ಅಂತಂದರೆ ವಿದೇಶಿ ಕರೆನ್ಸಿ, ಬಂಗಾರ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, SDR, IMF ಬಿಡುಗಡೆ ಮಾಡ್ತಕ್ಕಂಥದ್ದು. ನಾನು ಕ್ವಶನ್ ಕೇಳ್ತಾ ಇದ್ದೀನಿ, SDR ಎಂದರೆ ಏನು? ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಓಕೆ, ಜನವರಿ 16, 2024ರ ಹೊತ್ತಿಗೆ $701.4 ಬಿಲಿಯನ್ ತಲುಪಿದ್ದು. ಇದು 11 ತಿಂಗಳ ಆಮದಿಗೆ ಸಾಕಾಗುತ್ತದೆ. ನೋಡಿ, ವಿದೇಶಿ ವಿನಿಮಯವನ್ನು ಆಮದುಗೆ ಬಳಸ್ತಕ್ಕಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಎಲೆಕ್ಟ್ರಾನಿಕ್ ಗೂಡ್ಸ್. ಓಕೆ, so we are taking such type of imports from the other countries. This forex reserve is going to be used to pay the amount for imports. Question ಯಾವ ಥರ ಬರುತ್ತೆ, what are the components of forex reserve, who is managing, whether our forex reserve is increasing or decreasing, so what is the trend, ಇದು ಬರುತ್ತೆ. ಇಷ್ಟೇ ಕ್ವಶನ್ಸ್ ಬರುತ್ತೆ. ಈ ಭಾರತದಲ್ಲಿ ಅತ್ಯಂತ ಟಫ್ ಇರ್ತಕ್ಕಂತಹ ಪರೀಕ್ಷೆ IAS. ಇದರಲ್ಲೂ ಸಹ ಇಷ್ಟೇ ಕೇಳ್ತಾನೆ, ಇದಕ್ಕಿಂತ ಮೇಲೆ ಕೇಳಲ್ಲ. ಓಕೆ, ನೋ ಡೌಟ್ ಇನ್ ದ್ಯಾಟ್, ನೋ ಡೌಟ್, ಅದರಲ್ಲಿ ಡೌಟೇ ಇಲ್ಲ. ಓಕೆ, ತದನಂತರದಲ್ಲಿ ಫಿಸ್ಕಲ್ ಡೆಫಿಸಿಟ್ ಫೈನಾನ್ಷಿಯಲ್ ಇಯರಲ್ಲಿ 4.4. ಫಿಸ್ಕಲ್ ಡೆಫಿಸಿಟ್ ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ವಿತ್ತೀಯ ಕೊರತೆ, ಪ್ರಾಥಮಿಕ ಕೊರತೆ, ಆದಾಯ ಕೊರತೆ, ಬಂಡವಾಳ ಕೊರತೆ. ಇಷ್ಟೇ ಎಕ್ಸಾಮ್ಸಿಗೆ ಬರೋದು, ಇದಕ್ಕಿಂತ ಜಾಸ್ತಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಕ್ವಶನ್ ಯಾವ ಥರ ಬರುತ್ತೆ ಅಂತಂದರೆ, ಫಿಸ್ಕಲ್ ಡೆಫಿಸಿಟ್ ಫ್ರಮ್ ದಿ ಲಾಸ್ಟ್ 5 years ಈಸ್ ವೈಡನಿಂಗ್ ಅಂತಂದರೆ ನಾವು ತಪ್ಪು ಅಂತ ಅನ್ನಬೇಕು. ಓಕೆ, ಸೊ ಇದು ಫಿಸ್ಕಲ್ ಡೆಫಿಸಿಟ್. ಗೌರ್ಮೆಂಟ್ಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಫಿಸ್ಕಲ್ ಡೆಫಿಸಿಟ್. ವಿತ್ತೀಯ ಕೊರತೆ ಜಾಸ್ತಿ ಆದ ಹಾಗೆ ಭಾರತದ ರೂಪಾಯಿ ಏನು ಮಾಡುತ್ತೆ, ತನ್ನ ಮೌಲ್ಯವನ್ನು ಕಳ್ಕೊಳ್ಳುತ್ತೆ. ಯಾವತ್ತು ಮೌಲ್ಯ ಕಳ್ಕೊಳ್ಳುತ್ತೆ, ಭಾರತಕ್ಕೆ ವಿದೇಶದಲ್ಲಿ ದೊರೆತಕ್ಕಂತಹ ಸಾಲದ ಮೇಲಿನ ಬಡ್ಡಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಆದ್ದರಿಂದ ಫಿಸ್ಕಲ್ ಡೆಫಿಸಿಟ್ ಈಸ್ ದಿ ಕ್ಲಿಯರ್ ಸೈನ್ ಆಫ್ ಯುವರ್ ಫಿಸ್ಕಲ್ ಹೆಲ್ತ್ ಆಫ್ ಎಕಾನಮಿ ಆರ್ ನೇಷನ್. ಯಾವುದೇ ಒಂದು ಮನೆಯಲ್ಲಿ ದುಡಿಯೋರಿಗಿಂತ ಖರ್ಚು ಮಾಡೋರು ಜಾಸ್ತಿ ಇದ್ದರೆ ಆ ಮನೆ ಬೀದಿಗೆ ಬರುವುದು ಗ್ಯಾರಂಟಿ. ಸೇಮ್ ರೂಲ್ಸ್ ಈಸ್ ಗೋಯಿಂಗ್ ಟು ಅಪ್ಲಿಕೇಬಲ್ ಫಾರ್ ದಿ ನೇಷನ್. ದಟ್ಸ್ ಆಲ್.
ನೆಕ್ಸ್ಟು ವಲಯವಾರು ಸಾಧನೆ. ಕೃಷಿ ವಲಯ ಫೈನಾನ್ಷಿಯಲ್ 26ರಲ್ಲಿ 3.1% ಬೆಳವಣಿಗೆ ನಿರೀಕ್ಷೆ ಇದೆ. ತೋಟಗಾರಿಕಾ ಉತ್ಪಾದನೆ ಇವುಗಳು ಈಗ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹಿಂದಕ್ಕಿದೆ. ವೆರಿ 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 ಇಂಪಾರ್ಟೆಂಟ್. ಸರ್, ದಿಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ಟ್ರೆಂಡ್ ಇದು. ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಸ್ಟ್ಯಾಂಡ್ಸ್ ಫಸ್ಟ್ ಬೈ ಪುಷಿಂಗ್ ಡೌನ್ ಫುಡ್ ಗ್ರೇನ್ಸ್ ಪ್ರೊಡಕ್ಷನ್. ನೋಡಿ, ತೋಟಗಾರಿಕೆ ಬೆಳೆಗಳು ಯಾವುವು ಅನ್ನೋದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ತೋಟಗಾರಿಕೆಗೆ ಒಂದು ಯೋಜನೆ ಬರುತ್ತೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಬರುತ್ತೆ. ತೋಟಗಾರಿಕೆ ಬೆಳೆಗಳೆಂದರೆ ಏನು, ಟ್ರಕ್ ಫಾರ್ಮಿಂಗ್ ಅಂದರೆ ಏನು, ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಕೈಗಾರಿಕೆ, ಇದು ಬೇಡ. ಕೈಗಾರಿಕೆ ಮತ್ತು ಉತ್ಪಾದನೆಯ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಿಂದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸಿಂದ 2 ಲಕ್ಷ ಕೋಟಿ ಹೂಡಿಕೆ ಬಂದಿದ್ದು. ಇದು ಇಂಪಾರ್ಟೆಂಟ್ ಅಲ್ಲ. ಈ ನಂಬರ್ ಸಿಂಪಲ್. ನನಗೆ PLI ಒಂದು ನೋಡ್ಕೊಳ್ಳಿ, ದಟ್ಸ್ ಎನಫ್. ನೆಕ್ಸ್ಟು ಲಾಜಿಸ್ಟಿಕ್ಸ್. ಹೈ ಸ್ಪೀಡ್ ಕಾರಿಡಾರ್ಗಳು 2014ರಲ್ಲಿ 550 ಕಿಲೋಮೀಟರ್ ಇದ್ದಿದ್ದು 2026ಕ್ಕೆ 5364 ಕಿಲೋಮೀಟರ್, ಅಂದರೆ 10 ಪಟ್ಟು ಹೆಚ್ಚಾಗಿದೆ. ಮೋದಿ ಹೇತೋ ಮಮ್ಕಿನ್ ಹೈ ಅಂತಾರಲ್ಲ, ಅದನ್ನು ಯಾಕೆಂದರೆ ಇದಕ್ಕಂತ. ನೋಡಿ, 500 ಸ್ಪೀಡ್ ಕಾರಿಡಾರ್ಗಳು 550 ಕಿಲೋಮೀಟರ್ ಇದ್ದು 5364. ಆತ್ಮನಿರ್ಭರ ಭಾರತ ವಿಕಸಿತ ಭಾರತ ಹೇಗೆ ಹೇಳ್ತೀರಾ? You have to use this type of numbers. Earlier 2014 it was 550 kilometer. Now it is around 5400 kilometer. ನೆನಪಿಡಕ್ಕೆ ತುಂಬ ಈಸಿ. ಅದಕ್ಕೆ ಒಂದು ಅಪ್ರಾಕ್ಸಿಮೇಟ್ ನಂಬರ್ ಹಾಕಿ. ಸೇವಾ ವಲಯ ಇಂಪಾರ್ಟೆಂಟ್. ನೋಟ್ ಡೌನ್ ಮಾಡ್ಕೊಳ್ಳಿ. HOD ಸ್ಟೂಡೆಂಟ್ಸು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಿಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ನಮಗೆ ಕಳಿಸಿ. ವಿ ಆರ್ ಗೋಯಿಂಗ್ ಟು ಆಸ್ಕ್ ಎ ಕ್ವಶನ್. ಓಕೆ, ಕ್ವಶನ್ ಕೇಳ್ತೀವಿ. ಭಾರತವು ವಿಶ್ವದ 7ನೇ ಅತಿ ದೊಡ್ಡ ಸೇವಾ ರಫ್ತುದಾರ ದೇಶವಿದೆ. 1 ಪಾಯಿಂಟ್ ಸಿಕ್ತು. 7ನೇ ಅತಿ ದೊಡ್ಡ ರಫ್ತುದಾರ ದೇಶ. ಜಾಗತಿಕ ಸೇವಾ ವ್ಯಾಪಾರದಲ್ಲಿ ಭಾರತದ ಪಾಲು ಏನಾಗಿದೆ? 4.3 ಇದೆ. ಇಂಪಾರ್ಟೆಂಟ್. ಎಸ್, ದಿಸ್ ಈಸ್ ಎಕನಾಮಿಕ್ ಸರ್ವೆ. ನೆಕ್ಸ್ಟು ಪ್ರಮುಖ ನೀತಿಗಳು ಮತ್ತು ಹೊಸ ಆಲೋಚನೆಗಳು. ಸ್ವದೇಶಿ 2.0 ಅಂದರೆ ಈ ಒಂದು ಸ್ವದೇಶಿ ತಂತ್ರಜ್ಞಾನ, ಸ್ವದೇಶಿ ಉತ್ಪಾದನೆಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಇದು ಬೇಡ. ಬಡತನ, ಬಹು ಆಯಾಮದ ಬಡತನ, ಮಲ್ಟಿ ಡೈಮೆನ್ಷನಲ್ ಪವರ್ಡ್ ಇಂಡೆಕ್ಸ್. 2005-6ರಲ್ಲಿ 55% ಇದ್ದಿದ್ದು 22-23ರಲ್ಲಿ 11.28ಕ್ಕೆ ತೀವ್ರವಾಗಿ ಕುಸಿದಿದೆ. ಬಡತನ ನೋಡಿ, 55ಇಂದ 11.8 ಬಂದಿದೆ. ಈ ನಂಬರ್ ಕೇಳಲ್ಲ ನಮಗೆ. ರಂಗರಾಜನ್ ಕಮಿಟಿ, ಲಕಡವಾಲ ಕಮಿಟಿ, ಸುರೇಶ್ ತೆಂಡೂಲ್ಕರ್ ಕಮಿಟಿ, ಅಲ್ಲಿ ಕಂಡು ಬರ್ತಕ್ಕಂತಹ ಕ್ಯಾಲರಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ಪರ್ ಡೇ. ಓಕೆ, ಅದು ಇಂಪಾರ್ಟೆಂಟು. ಈ ನಂಬರ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಆರೋಗ್ಯ. ಭಾರತವು ತಾಯಂದಿರ ಮರಣ ಪ್ರಮಾಣವನ್ನು, ಮೆಟ್ರನಲ್ ಮೋರ್ಟಾಲಿಟಿ ರೇಟ್, ಅಂದರೆ 1 ಲಕ್ಷ ತಾಯಂದಿರಿಗೆ ಎಷ್ಟು ಜನ ಬಾಣಂತಿಯರು ಸಾಯ್ತಾರೆ ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ. ಶಿಶು ಮರಣ ದರ 40 ಇದ್ದಿದ್ದು 25ಕ್ಕೆ ಬಂದಿದೆ. ಇಂತಹ ಅಂಕಿಅಂಶಗಳನ್ನು ಹಾಕುವುದರಿಂದ PSI ಪ್ರಬಂಧ, UPSC ಪ್ರಬಂಧ, KPSC ಪ್ರಬಂಧ ಎಲ್ಲಕ್ಕೂ ತುಂಬ ಹೆಲ್ಪ್ ಆಗುತ್ತದೆ. ಇವು ಗೌರ್ಮೆಂಟ್ ನಂಬರ್ಸ್, ದೀಸ್ ಆರ್ ಗವರ್ನಮೆಂಟ್ ನಂಬರ್ಸ್. ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್, ವೆರಿ ಮಚ್ ಇಂಪಾರ್ಟೆಂಟ್. ನಂತರದಲ್ಲಿ ಬ್ಯಾಂಕಿಂಗ್. ವಸೂಲಾಗದ ಸಾಲದ ಪ್ರಮಾಣ, ನಾನ್ ಪರ್ಫಾರ್ಮಿಂಗ್ ಅಸೆಟ್ 2.2ಗೆ ಇಳಿಕೆಯಾಗಿದೆ. ತದನಂತರದಲ್ಲಿ ಇದು ಬೇಡ. ಗಿಫ್ಟ್ ಸಿಟಿ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರವು ಜಾಗತಿಕ ಬಂಡವಾಳವನ್ನು ಆಕರ್ಷಿಸಲು ಪೂರಕ ವ್ಯವಸ್ಥೆ ರೂಪಿಸಿದೆ. ಓಕೆ, ಗಿಗ್ ವರ್ಕರ್ಸ್ ಗೊತ್ತಿದೆ. ಗಿಗ್ ವರ್ಕರ್ಸ್ ಅಂತಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗೆ ಸ್ವಿಗ್ಗಿ, ಝೊಮ್ಯಾಟೋಗಳಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಗಿಗ್ ವರ್ಕರ್ಸ್. ಈಸಿ ಹೈರಿಂಗ್, ಈಸಿ ಫೈರಿಂಗ್. ಓಕೆ,
ಜಾಗತಿಕ ನಾವೀನ್ಯತೆ ಸೂಚ್ಯಂಕ 38ನೇ ಸ್ಥಾನಕ್ಕೆ ಏರಿದೆ. ಇಂಪಾರ್ಟೆಂಟ್. ಗ್ರೀನ್ ಫೀಲ್ಡ್ ಹೂಡಿಕೆ ಏನು ಸರ್? ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಅಂತ ಇರ್ತಾರೆ. ಹೇಳ್ತೀನಿ ನೋಡಿ. ಗ್ರೀನ್ ಫೀಲ್ಡ್ ಅಂತಂದರೆ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಕಾಡಿದೆ, ಆ ಕಾಡನ್ನು ಕಡಿದು ಹೊಸ ಬಿಲ್ಡಿಂಗ್ ಕಟ್ತಕ್ಕಂಥದ್ದು, ಅದು ಗ್ರೀನ್ ಫೀಲ್ಡ್. ಬ್ರೌನ್ ಫೀಲ್ಡ್ ಅಂತಂದರೆ ಆಲ್ರೆಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ, ಅದನ್ನು ರಿನೋವೇಟ್ ಮಾಡಿ ಮತ್ತೊಮ್ಮೆ ನಾನು ಹೊಸ ಬಿಲ್ಡಿಂಗ್ಗೆ ಕನ್ವರ್ಟ್ ಮಾಡ್ತಿಲ್ಲ, ಅದು ಬ್ರೌನ್ ಫೀಲ್ಡ್. ಓಕೆ, ದಟ್ಸ್ ಆಲ್. ನೆಕ್ಸ್ಟು ಪ್ರಧಾನಿ ನರೇಂದ್ರ ಮೋದಿಯವರ ಬಜೆಟ್ ಅಧಿವೇಶನ 2026 ಭಾಷಣ. ಐ ಹ್ಯಾವ್ ಟೋಲ್ಡ್ ಯು ಎನ್ ನಂಬರ್ ಆಫ್ ಟೈಮ್ಸ್, ಲಿಸನ್ our honorable PM speech, because he will bring super duper acronyms, abbreviations. Okay, ನೋಡಪ್ಪ, ಸುಧಾರಣೆ, ಪ್ರದರ್ಶನ, ಪರಿವರ್ತನ ಇದನ್ನು ಹೇಳಿದರೆ ರಸಾನುಭವ ಹೋಯ್ತು. ಅದೇ ಬನ್ನಿ, ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್. ಸರ್, ವೆನ್ ಐ ವಾಸ್ ರೈಟಿಂಗ್ PSI, SA and KS means, IS means, I was using this type of English words. ಬಹಳಷ್ಟು ಜನಕ್ಕೆ ಇಂಗ್ಲೀಷ್ ಬಳಸ್ಬಾರ್ದು ಅನ್ನೋದು ತಪ್ಪು ಕಲ್ಪನೆ ಇದೆ ರೀ. ನಾನು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀನಿ, ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಯೂಸ್ ಇಂಗ್ಲೀಷ್ ಅಕಾರ್ಡಿಂಗ್ಲಿ. ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಇಂಗ್ಲೀಷ್ ಬಳಸಲೇಬೇಕು. ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಅಂದರೆ ಇದು ಪ್ರಾಸಬದ್ಧವಾಗಿರ್ತಕ್ಕಂಥದ್ದು. ಪ್ರಾಸಬದ್ಧವಾದಂತಹ ಪದಗಳು ರಸಾನುಭೂತಿಯನ್ನು ಉಂಟು ಮಾಡ್ತಕ್ಕಂತಹದ್ದನ್ನು ನಾವು ನೋಡಬಹುದು. ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್. ಓಕೆ, ನಂತರದಲ್ಲಿ ಮುಂದೆ ಹೋಗೋಣ. ಪ್ರಮುಖ ವಿದ್ಯಮಾನಗಳು. ಓಕೆ, ಸೊ ಪ್ರಮುಖ ವಿದ್ಯಮಾನಗಳ ಕುರಿತು ನಾವು we can take up in the next video that is available in HYT classes. So we will meet you in the next video. Thank you. Bye bye.